ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಪದೇ ಪದೇ ತಲೆ ಸುತ್ತು ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ವಿಟಮಿನ್ಸ್, ಬಿ ಕಬ್ಬಿಣ, ಸಿ ಖನಿಜಾಂಶ, ಡಿ ಪೋಷಕಾಂಶ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್. ನಮ್ಮ ದೇಹದಲ್ಲಿ ವಿಟಮಿನ್ B12ನ ಕೊರತೆಯಿಂದಾಗಿ ಪದೇ ಪದೇ ತಲೆ ಸುತ್ತು ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತದೆ. ವಿಟಮಿನ್ B12 ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು, ಅದು ರಕ್ತ ರಚನೆ ಮತ್ತು ನರಮಂಡಲದ ಕಾರ್ಯನಿರ್ವಹಣೆಗೆ ಬಹಳ ಅಗತ್ಯವಾಗಿದೆ. ಇದರ ಮುಖ್ಯ ಸಮಸ್ಯೆ ಎಂದರೆ ನಮ್ಮ ದೇಹವು ಅದನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆಹಾರಗಳ ಮೂಲಕ ದೇಹಕ್ಕೆ ವಿಟಮಿನ್ B12 ಪಡೆಯಬೇಕು. ವಿಟಮಿನ್ B12 ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಕೆಂಪು ರಕ್ತ ಕಣಗಳ ಕೊರತೆಯು ಕೆಲವರಿಗೆ ಕಾಲಕಾಲಕ್ಕೆ ತಲೆ ಸುತ್ತು, ಪ್ರತಿ ವಿಚಾರದಲ್ಲಿ ಗೊಂದಲ ಉಂಟಾಗುವುದಕ್ಕೆ ಕಾರಣವಾಗುತ್ತದೆ. ವಿಟಮಿನ್ B12ನ ಕೊರತೆಯಿಂದ ಉಂಟಾಗುವ ದೊಡ್ಡ ಸಮಸ್ಯೆ ಎಂದರೆ ತಲೆನೋವು ಮತ್ತು ತಲೆ ಸುತ್ತು. ಕಡಿಮೆ B12ನಿಂದ ಹೆಚ್ಚಿನ ಮಟ್ಟದ ಹೋಮೋಸಿಸ್ಟೈನ್ ಕೆಲವು ಮೆದುಳಿನ ಅಂಗಾಂಶಗಳನ್ನು ತೊಂದರೆ ಮಾಡುತ್ತದೆ. ಇದು ಮೂಡ್ ಸ್ವಿಂಗ್ಸ್ ಸೇರಿದಂತೆ ತಲೆನೋವು, ತಲೆ ಸುತ್ತಿನಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮಧುಮೇಹ ಇರುವವರು ಯಾವ ಹಣ್ಣುಗಳನ್ನು ಸೇವಿಸಲೇಬಾರದು? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಬಾಳೆಹಣ್ಣು, ಡಿ ಸಪೋಟ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮಧುಮೇಹ ಇರುವವರಿಗೆ ಕೆಟ್ಟ ಹಣ್ಣುಗಳೆಂದರೆ ಮಾವು, ಹಲಸು, ಬಾಳೆಹಣ್ಣು, ಚಿಕ್ಕು ಮತ್ತು ದ್ರಾಕ್ಷಿ. ಈ ಹಣ್ಣುಗಳು ಹೆಚ್ಚಿನ ಸಕ್ಕರೆ ಮತ್ತು ಕಡಿಮೆ ಫೈಬರ್ ಅನ್ನು ಹೊಂದಿರುತ್ತದೆ. ಮಧುಮೇಹ ಇರುವವರಿಗೆ ಇವುಗಳನ್ನು 5 ಕೆಟ್ಟ ಹಣ್ಣುಗಳೆಂದು ಪರಿಗಣಿಸಲಾಗಿದೆ. ಈ ಹಣ್ಣುಗಳು ಬಹಳಷ್ಟು ಸಕ್ಕರೆಯನ್ನು ಹೊಂದಿರುತ್ತವೆ. ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನು ತಪ್ಪಿಸಲು ಮಧುಮೇಹ ಹೊಂದಿರುವ ಜನರು ಈ ಹಣ್ಣುಗಳನ್ನು ಸೇವಿಸುವಾಗ ತಮ್ಮ ಸಕ್ಕರೆಯ ಸೇವನೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಬೇಕು. ಅಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಈ ಹಣ್ಣುಗಳ ಪರಿಣಾಮಗಳು ನೀವು ಎಷ್ಟು ತಿನ್ನುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿ ಋತುವಿನಲ್ಲಿ ಈ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ ನಂತರ ನಾವು ನೂರಾರು ತೀವ್ರತರವಾದ ಅನಿಯಂತ್ರಿತ ಮಧುಮೇಹ ಹೊಂದಿರುವ ರೋಗಿಗಳನ್ನು ನೋಡುತ್ತೇವೆ. ಇನ್ನು ಈ ಹಣ್ಣುಗಳನ್ನು ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಹೆಚ್ಚು ಸಹಕಾರಿಯಾಗುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಈ ಹಣ್ಣುಗಳಿಂದ ದೂರ ಉಳಿಯುವುದು ಆರೋಗ್ಯಕರ. ಮೂರನೇ ಪ್ರಶ್ನೆ, ಅತಿ ಹೆಚ್ಚು ಚರ್ಮದ ಕ್ಯಾನ್ಸರ್ ಅಪಾಯವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ದುಬೈ, ಸಿ ಆಸ್ಟ್ರೇಲಿಯಾ, ಡಿ ಅರ್ಜೆಂಟೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯನ್ನರ ದೊಡ್ಡ ಬೆದರಿಕೆ ಜೇಡಗಳು ಅಥವಾ ಅಪಾಯಕಾರಿ ವನ್ಯಜೀವಿಗಳಲ್ಲ, ಆದರೆ ಸೂರ್ಯನು. ಏಕೆಂದರೆ ಆಸ್ಟ್ರೇಲಿಯಾವು ಜಾಗತಿಕವಾಗಿ ಅತಿ ಹೆಚ್ಚು ಚರ್ಮದ ಕ್ಯಾನ್ಸರ್ ಪ್ರಮಾಣವನ್ನು ಹೊಂದಿದೆ. ಇತರ ಜನಸಂಖ್ಯೆಗೆ ಹೋಲಿಸಿದರೆ ಆಸ್ಟ್ರೇಲಿಯನ್ನರು ಚರ್ಮದ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ 4 ಪಟ್ಟು ಹೆಚ್ಚು. ಈ ಪ್ರದೇಶದಲ್ಲಿನ ತೀವ್ರವಾದ UV ಮಾನ್ಯತೆಯಿಂದಾಗಿ ಈ ಹೆಚ್ಚಿನ ಘಟನೆಗಳು ಸಂಭವಿಸುತ್ತವೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಉತ್ತರ ಪ್ರದೇಶ್, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್. ಉತ್ತರ ಭಾರತದ ನದಿಗಳ ಪೈಕಿ ಸಿಂಧು, ಬ್ರಹ್ಮಪುತ್ರ, ಗಂಗಾ, ಯಮುನಾ ಪ್ರಮುಖವಾದವು. ಇವುಗಳ ಪೈಕಿ ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಪಶ್ಚಿಮದ ಅರಬ್ಬಿ ಸಮುದ್ರದ ಸೇರಿದರೆ ಉಳಿದ 3 ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳಕೊಲ್ಲಿ ಸೇರುತ್ತವೆ. 2500 ಕಿಲೋಮೀಟರ್ ಉದ್ದಕ್ಕೂ ಹರಿಯುವ ಸಿಂಧೂ ನದಿಗೆ ಜೀಲಂ, ಚೀನಾಬ್, ರಾವಿ, ಸಟ್ಲೆಜ್, ಬಿಯಾಸ್ ಹೀಗೆ 5 ಉಪನದಿಗಳಿವೆ. ವಿಶೇಷವೆಂದರೆ ಈ ಉಪನದಿಗಳು ಎಲ್ಲಿಯೋ ಹುಟ್ಟಿ ಪಂಜಾಬ್ ರಾಜ್ಯದ ನಾನಾ ಪ್ರದೇಶಗಳಲ್ಲಿ ಹರಿದು ಮತ್ತೆಲ್ಲಿಯೋ ಮುಖ್ಯ ನದಿ ಸೇರುತ್ತವೆ. ಈ ಕಾರಣಕ್ಕೆ ಪಂಜಾಬ್ ಪಂಚನದಿಗಳ ರಾಜ್ಯ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, ಹೊಟ್ಟೆಯ ಅನೇಕ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಅಜ್ವೈನ, ಬಿ ಹಸಿ ಈರುಳ್ಳಿ, ಸಿ ಹಾಗಲಕಾಯಿ, ಡಿ ಬಾಳೆದಿಂಡು.
ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆದಿಂಡು. ಪ್ರತಿದಿನ 1 ಲೋಟ ಬಾಳೆದಿಂಡಿನ ರಸದೊಂದಿಗೆ ನಿಂಬೆ ರಸವನ್ನು ಸೇರಿಸಿ ಕುಡಿಯುವುದರಿಂದ ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗಿಸುವಲ್ಲಿ ಹಾಗೂ ಮೂತ್ರನಾಳದ ಸೋಂಕನ್ನು ತಡೆಗಟ್ಟುವಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಟ್ಟೆಯುಬ್ಬರ ಅಸಿಡಿಟಿಯನ್ನು ನಿಯಂತ್ರಣಕ್ಕೆ ತರಲು ಸಹಾಯ ಮಾಡುತ್ತದೆ. ಎದೆಯುರಿ, ಹೊಟ್ಟೆಯಲ್ಲಿ ಒಂದು ರೀತಿಯ ತಳಮಳ, ಹೊಟ್ಟೆಯಲ್ಲಿ ಬೆಂಕಿ ಉರಿಯುತ್ತಿರುವಂತೆ ಭಾಸವಾಗುವುದು, ಇದೆಲ್ಲದಕ್ಕೂ ಬಾಳೆದಿಂಡಿನ ರಸ ರಾಮಬಾಣ. ಬಾಳೆದಿಂಡು ಚರ್ಮ ಮತ್ತು ಕೂದಲಿಗೆ ಸಾಕಷ್ಟು ಪ್ರಯೋಜನಕಾರಿ. ಅಲ್ಲದೆ ಈ ಬಾಳೆಯ ಗಿಡದ ಪ್ರತಿ ಭಾಗವೂ ಕೂಡ ಅಡುಗೆಯಲ್ಲಿ ಬಳಸಲ್ಪಡುತ್ತದೆ. ಬಾಳೆದಿಂಡು ಸಾಕಷ್ಟು ಪ್ರಮಾಣದ ಫೈಬರ್ನಿಂದ ಕೂಡಿರುವುದರಿಂದ ದೀರ್ಘಾವಧಿಯ ಮಲಬದ್ಧತೆ, ಬಾಯಿಯ ಹುಣ್ಣುಗಳು ಮತ್ತು ಹೊಟ್ಟೆಯಲ್ಲಿ ಹುಣ್ಣಾಗುವುದನ್ನು ತಡೆಗಟ್ಟುತ್ತದೆ. ನಾರಿನಾಂಶದೊಂದಿಗೆ ಅಂದರೆ ಪಲ್ಯ ಮತ್ತು ಸಾಂಬಾರ್ ರೂಪದಲ್ಲಿ ಸೇವಿಸಿದರೆ ದೇಹದ ಜೀವಕೋಶಗಳಲ್ಲಿ ಸಂಗ್ರಹವಾಗಿರುವ ಹೆಚ್ಚಿನ ಸಕ್ಕರೆ ಮತ್ತು ಕೊಬ್ಬಿನ ಅಂಶವನ್ನು ಕರಗಿಸುತ್ತದೆ. ಅಲ್ಲದೆ ದೇಹದಲ್ಲಿ ಬೇಡವಾದಂಥ ವಿಷಕಾರಿ ಅಂಶವನ್ನು ಹೊರಹಾಕಿ ಮೂತ್ರ ಸಂಬಂಧಿ ಕಾಯಿಲೆಗಳಿಂದ ದೂರವಿಡುತ್ತದೆ. 6ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ರಜಾದಿನಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ನೇಪಾಳ, ಸಿ ಬಾಂಗ್ಲಾದೇಶ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ. ಇತ್ತೀಚಿನ ಅಧ್ಯಯನವು ವಿಶ್ವದಲ್ಲಿ ಹೆಚ್ಚು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಪ್ರಪಂಚದ ಪ್ರತಿಯೊಂದು ದೇಶವು ಕೆಲವು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿದೆ. ಹೆಚ್ಚಿನ ದೇಶಗಳಲ್ಲಿ ಐತಿಹಾಸಿಕ ಘಟನೆಗಳು, ಧಾರ್ಮಿಕ ಹಬ್ಬಗಳು, ಸಾಂಸ್ಕೃತಿಕ ಹಬ್ಬಗಳು, ಸ್ವಾತಂತ್ರ್ಯ ದಿನ ಮತ್ತು ಹೊಸ ವರ್ಷವನ್ನು ಸಾರ್ವಜನಿಕ ರಜಾದಿನಗಳು ಎಂದು ಪರಿಗಣಿಸಿವೆ. ವಿಶ್ವದಲ್ಲೇ ಹೆಚ್ಚು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ನೇಪಾಳ ಅಗ್ರಸ್ಥಾನದಲ್ಲಿದೆ. ವಾರ್ಷಿಕವಾಗಿ ಒಟ್ಟು 39 ರಜಾದಿನಗಳನ್ನು ನೀಡುತ್ತದೆ. ಇನ್ನು ಭಾರತ ಪ್ರಪಂಚದಲ್ಲಿ ಹೆಚ್ಚು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತವು 7ನೇ ಸ್ಥಾನದಲ್ಲಿದೆ. ತನ್ನ ಶ್ರೀಮಂತ ಪರಂಪರೆ, ಧಾರ್ಮಿಕ ಸಂಪ್ರದಾಯಗಳು ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯ ಪ್ರಕಾರ ಭಾರತವು ವಾರ್ಷಿಕವಾಗಿ ಒಟ್ಟು 21 ಸಾರ್ವಜನಿಕ ರಜಾದಿನಗಳನ್ನು ನೀಡುತ್ತದೆ. 7ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸೀಬೆ ಅಥವಾ ಪೇರಳೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್ ಎ ಶೀತ, ಬಿ ಹಲ್ಲಿನ ಸಮಸ್ಯೆ, ಸಿ ಅತಿಸಾರ ಅಥವಾ ಗ್ಯಾಸ್ಟ್ರಿಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೇರಳೆ ಹಣ್ಣು ತಂಪಾದ ಗುಣವನ್ನು ಹೊಂದಿದೆ. ಇದನ್ನು ತಿನ್ನುವುದರಿಂದ ನೆಗಡಿ, ಕೆಮ್ಮಿನ ಸಮಸ್ಯೆ ಹೆಚ್ಚಾಗುತ್ತದೆ. ಹೀಗಾಗಿ ನೆಗಡಿ, ಕೆಮ್ಮುವಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಪೇರಳೆ ಹಣ್ಣನ್ನು ತಿನ್ನಬಾರದು. ಅದರಲ್ಲೂ ಕೆಮ್ಮಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಪೇರಳೆ ಹಣ್ಣು ಸೇವಿಸಿದರೆ ಸಮಸ್ಯೆ ಉಲ್ಬಣಿಸಿ ಆರೋಗ್ಯ ಸಂಪೂರ್ಣ ಹದಗೆಡಬಹುದು. ಪೇರಳೆ ತಿನ್ನಲು ತುಂಬಾ ಗಟ್ಟಿಯಾಗಿದೆ. ಪೇರಳೆ ಸರಿಯಾಗಿ ಹಣ್ಣಾಗದೇ ಇದ್ದಲ್ಲಿ ಅದನ್ನು ಜಗಿಯುವುದು ಕಷ್ಟ. ಹಲ್ಲು ಅಥವಾ ವಸಡುಗಳಲ್ಲಿ ಸಮಸ್ಯೆ ಇದ್ದರೆ ಪೇರಳೆ ಹಣ್ಣನ್ನು ತಿನ್ನುವುದನ್ನು ತಪ್ಪಿಸಬೇಕು. ಪೇರಳೆ ಹಣ್ಣು ತಿನ್ನುವುದರಿಂದ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಈ ಕಾರಣದಿಂದಾಗಿ ಹಲ್ಲುಗಳಲ್ಲಿ ಹುಳುಕು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಸಮಸ್ಯೆ ಇರುವವರು ಪೇರಳೆ ಹಣ್ಣನ್ನು ತಿನ್ನುವುದರಿಂದ ದೂರ ಉಳಿಯುವುದು ಉತ್ತಮ. 8ನೇ ಪ್ರಶ್ನೆ, ಗರುಡ ಪುರಾಣದ ಪ್ರಕಾರ ಯಾರು ಕೊಟ್ಟ ಊಟವನ್ನು ತೆಗೆದುಕೊಳ್ಳಬಾರದು? ಆಪ್ಷನ್ಸ್ ಎ ಶತ್ರು, ಬಿ ಜಿಪುಣ, ಸಿ ಒಳ್ಳೆಯ ಮನಸ್ಸಿಲ್ಲದವ, ಡಿ ಅಹಂಕಾರಿ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಗರುಡ ಪುರಾಣದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಿವೆ. ಅವುಗಳಲ್ಲಿ ಒಂದು ಯಾವ ರೀತಿಯ ಜನರು ಕೊಟ್ಟ ಆಹಾರವನ್ನು ನಾವು ತೆಗೆದುಕೊಳ್ಳಬಾರದು ಎಂಬುದು. ಮೊದಲಿಗೆ ಜಿಪುಣನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಏಕೆಂದರೆ ಜಿಪುಣ ಒಲ್ಲದ ಮನಸ್ಸಿನಿಂದ ಊಟ ಕೊಟ್ಟರೆ ಅದನ್ನು ತಿನ್ನುವುದರಿಂದ ನಮಗೂ ಅದೇ ರೀತಿಯ ಮನಸ್ಥಿತಿ ಬರಬಹುದು ಎಂದು ಹೇಳಲಾಗುತ್ತದೆ. 2ನೇಯದ್ದು, ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದಂತೆ. ಶತ್ರುವಿನ ಮನಸ್ಸಿನಲ್ಲಿ ಏನು ಇರುತ್ತೆ ಅಂತ ತಿಳಿದುಕೊಳ್ಳುವುದು ಕಷ್ಟ. ಹೀಗಾಗಿ ಶತ್ರುವಿನಿಂದ ಆಹಾರವನ್ನು ಪಡೆಯಬಾರದು. ಇನ್ನು 3ನೇಯದ್ದು, ಸದುದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನು ತಿರಸ್ಕರಿಸಬೇಕಂತೆ. ಮನಸ್ಸಿನಲ್ಲೇ ಒಳ್ಳೆಯದನ್ನು ಯೋಚಿಸದ ವ್ಯಕ್ತಿ ಇನ್ನು ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತದೆ ಅಂತ ಊಟವನ್ನು ತೆಗೆದುಕೊಳ್ಳುವ ಮುನ್ನ ಯೋಚಿಸಬೇಕಂತೆ. ಹೀಗಾಗಿ ಗರುಡ ಪುರಾಣದ ಪ್ರಕಾರ ಈ 3 ವ್ಯಕ್ತಿಗಳು ಕೊಟ್ಟ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಮನಸ್ಥಿತಿಯು ಕೆಡಬಹುದು ಎಂಬ ಕಾರಣದಿಂದ ಈ 3 ಕೊಟ್ಟ ಊಟವನ್ನು ತೆಗೆದುಕೊಳ್ಳಬಾರದು ಎಂದು ಗರುಡ ಪುರಾಣ ತಿಳಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್